ಈ ವಿಶ್ವವ್ಯಾಪಿ ಚರ್ಚೆಗೊಳಗಾಗುವಂಥ ಕನ್ನಡ ಭಾಷೆಯನ್ನು ಹೌದು ಬಯಲು ಕನ್ನಡ ಭಾಷೆ ಅದ ಅಲ್ಲಿ ಒಳ್ಳೆಯ ಲೇಖಕರಿದ್ದಾರೆ ಅನ್ನೋ ಮಾತನ್ನು ವಿದೇಶಿ ನೆಲದಲ್ಲಿ ಅದು ಬುಕರ್ ಸಾಮಾನ್ಯ ಪ್ರಶಸ್ತಿ ಅಲ್ಲದು. ಇಲ್ಲಿವರೆಗೆ ಕನ್ನಡದ ಯಾವ ಒಬ್ಬ ಲೇಖಕರು ಅಥವಾ ಲೇಖಕಿಯರು ಪಡೆದಿರೋದನ್ನು ಬಳಸಬೇಕಾಗಿದೆ. ಅಂಥ ಗೌರವಾನ್ವಿತ ಹೆಣ್ಮಗಳಿಗೆ ಇವತ್ತು ಉದ್ಘಾಟನೆ ಕರೆದಿದ್ದಾರೆ, ಅದನ್ನು ಹೆಮ್ಮೆ ಪಡಬೇಕಾಯ್ತು ನಾವೆಲ್ಲರೂ. ಅದನ್ನು ಕೇವಲ ಒಂದು ನಮ್ಮ ಧರ್ಮದ ಚಸ್ಮಾದಲ್ಲಿ ಹಾಕ್ಕೊಂಡು ದೂರೀಕರಿಸುವಂಥ ತಪ್ಪು ಅಂತ. ಆದರೆ ಅದಕ್ಕೆ ನಮ್ಮ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಚಾಮುಂಡೇಶ್ವರಿ ಕರೆಯುತ್ತಿದ್ದಾರೆ ಎಂದು ಭಾನು ಮುಸ್ತಾಕ್ ಹೇಳುತ್ತಾರೆ, ಆದರೆ ಅವರನ್ನು ಮಸೀದಿಯವರು ಕರೆಯಲ್ಲ. ಹೌದು, ನೀ ಕರೆದ್ರು ಮಸೀದಿಯವರು, ಅವರು ನಿಮಗೆ ಸಂಪ್ರದಾಯವಾದಿಗಳು. ನೀವು ಹೆಂಗೆ ಗುಡಿಗೆ ಬರಬೇಡ ಅಂತ ಹೇಳ್ತಾ ಇದ್ರಿ, ಅವ್ರದಿಂದವ್ರು ಇವತ್ತು ಮಸೀದಿಗೆ ಬರಬೇಡ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಬ್ಬರು ಸಂಪ್ರದಾಯವಾದಿಗಳು, ಅವ್ರು ವಿರೋಧ ಮಾಡ್ತಾರೆ. ಆದರೆ ಅವ್ರು ಹೆಣ್ಮಕ್ಳಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡಿದ್ದೀನಿ ಸುಳ್ಳಲ್ಲ. ನಿಮ್ಗೆ ಹೆಂಗೆ ಬೇಕು ಹಂಗೆ ವಾದ ಮಾಡೋದಲ್ಲ. ಗಾಂಧಿಯವರು ಹಿಂದುತ್ವದ ವಾದ ಮಾತಾಡಿದಾಗ ನಮ್ಮ ಗಾಂಧಿ ನಮ್ಮವರು ಅಂತ ಹೇಳ್ತೀರಿ, ಸಮಾನತೆ ಬಗ್ಗೆ ಮಾತಾಡಿದಾಗ ಗಾಂಧಿ ವಿರೋಧಿಸ್ತೀರಿ. ಇವೆಲ್ಲ ಏನು ವಿತ್ತಂಡ ವಾದಗಳು ಅಂತ. ಇದರಿಂದಾಗಿ ದೇಶದಲ್ಲೇ ವಿಶೇಷವಾಗಿ ಈ ನಮ್ಮ ಉದ್ಯೋಗತೆ ಮೇಲೆ, ಉದ್ಯೋಗಗಳ ಮೇಲೆ, ಉದ್ಯೋಗ ಸೃಷ್ಟಿಗಳ ಮೇಲೆ, ಕೃಷಿ ಮೇಲೆ ಚರ್ಚೆ ಇಲ್ಲದ ಕೃಷಿಕರನ್ನು ನಾವು ಶೋಷಣೆ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮೆಲ್ಲ ಸರ್ಕಾರಗಳು. ಇದು ಕೇವಲ ಬಿ ಜೆ ಪಿಗೆ ಅಂತ ಹೇಳ್ತಾ ಇಲ್ಲ ನಾನು. ಅದರಲ್ಲಿ ಬಿ ಜೆ ಪಿ ಅತಿ ಹೆಚ್ಚಂದ್ರೂ ಅಡ್ಡಿ ಇಲ್ಲ. ಯಾಕಂದರೆ ನಿರಂತರ 1 ವರ್ಷ ಹೋರಾಟ ಮಾಡಿದ್ರು ಸಹಿತ ಕೊನೆಗೆ 3 ಕಾಲೇಕಾಲ ಹಿಂದೆ ತೆಗೆದು ವಿನಃ ಅವರಿಗೆ ಸಪೋರ್ಟಿಂಗ್ ಪ್ರೈಸ್ ಕಾನೂನು ಮಾಡಲಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಯಾರೂ ಮಾಡಿಲ್ಲ. ಯಾಕಂದ್ರೆ ಯಾವ ಉದ್ಯೋಗ ಕೊಟ್ಟರೆ ನಮಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋದು ಯಾವ ರಾಜಕೀಯ ಪಕ್ಷಕ್ಕೂ ವಿಚಾರ ಇಲ್ಲ. ಕೇವಲ ದುಡ್ಡು ಹಂಚೋದು, ಸರಾಯಿ ಹಂಚೋದು, ಆರಿಸಿ ಬರೋದು, ಪಾರ್ಟಿ ಪಣ ತೊಗೊಳ್ಳೋದು, ಟ್ಯಾಕ್ಸ್ನ ದುರುಪಯೋಗ ಮಾಡ್ಕೊಳ್ಳೋದು, ಕಾರ್ಪೊರೇಟರ್ನ ಬೆಳೆಸ್ಕೊಳ್ಳೋದು, ಇದನ್ನು ಬಿಟ್ಟರೆ ಮತ್ತೊಂದು ತಿಳಿಯಲಿ ಯಾವ ರಾಜಕಾರಣಿಗೂ ಇಲ್ಲ. ಇಂಥ ಪ್ರಸಂಗ ಬಂದಾಗ ಇದನ್ನು ಧಾರ್ಮಿಕ ನೆಲೆಗಟ್ಟಲೆ ತೆಗೆದುಕೊಂಡು ತಿಕ್ಕಾಟ ಹಚ್ಚುವಂಥದ್ದು ಇವೆಲ್ಲ ಯಾಕೆ ಇದೆಲ್ಲ? ಯಾಕಂದರೆ ಇಲ್ಲಿ ಜನ ಉಳಿಬೇಕಾಗಿದೆ. ನೀವು ಒಳ್ಳೆಯ ಒಂದು ನಿಮ್ಮ ಸಂಘಟನೆ ಅದ, ಹೋರಾಟ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಕೃಷಿಕರಿಗೆ ಅನುಕೂಲ ಆಗುವಂಥ, ಇಡೀ ದೇಶಕ್ಕೆಲ್ಲ ನೀರಾವರಿ ಆಗುವಂಥ ವಿಚಾರಗಳನ್ನು ಯಾಕೆ ನೀವು ಮಾಡ್ತಾ ಇಲ್ಲ? ಕೃಷಿ ಬಗ್ಗೆ ಒಂದು ಸ್ವದೇಶಿ